ಎಸ್ ಶೇಷಾದ್ರಿ ಸರ್. ನಮಸ್ಕಾರ. ನಮ್ಮ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದವರು ನೀವು. ಜಂಟಿ ಕಲಾತ್ಮಕ ನಿರ್ದೇಶಕರಾಗಿ ಈ 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಸೊ ಈ ಫಿಲ್ಮ್ ಫೆಸ್ಟಿವಲ್ನ ವಿಶೇಷತೆಗಳೇನು ಸರ್? ಇವತ್ತು 29 ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಉದ್ಘಾಟನೆಯಾದ ಮೊದಲ ಚಿತ್ರ ಬೋನ್ ಶೋ ಸ್ವಿಟ್ಜರ್ಲ್ಯಾಂಡ್ ಅಂತ ಫ್ರಾನ್ಸ್ನ ಚಿತ್ರವನ್ನು ನಾವು ಆರಂಭದ ಚಿತ್ರ ಅಂತ ಪ್ರದರ್ಶನ ಮಾಡ್ತಾ ಇದ್ದೀವಿ. ಅದು 8 ಗಂಟೆಗೆ ಇವತ್ತು ಪ್ರದರ್ಶನ ಆಗುತ್ತೆ. ಆ ಚಿತ್ರದ ಒಂದು ಮುಖ್ಯವಾದ ವಿಶೇಷ ಅಂದರೆ ನಮ್ಮಲ್ಲಿ ಭಾಷಾ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ ಕರ್ನಾಟಕದಲ್ಲಾಗಲಿ ಅಥವಾ ನಮ್ಮ ಭಾರತದ ಬೇರೆ ಬೇರೆ ದೇಶಗಳಲ್ಲಾಗಲಿ ರಾಜ್ಯಗಳಲ್ಲಾಗಲಿ ಭಾಷೆ ಒಂದು ಸಮಸ್ಯೆ. ಯಾವುದು ಅಧಿಕೃತ ಭಾಷೆ, ಯಾವುದು ಜನ ಮಾತಾಡೋ ಭಾಷೆ, ಆ ಭಾಷಾ ಸಮಸ್ಯೆ ನಮ್ಮಲ್ಲಷ್ಟೇ ಅಲ್ಲ, ವೆಸ್ಟರ್ನ್ ಕಂಟ್ರೀಸಲ್ಲಿ ಅಂದರೆ ಸಾಮಾನ್ಯ ಫ್ರಾನ್ಸ್ನಲ್ಲಿ, ಸ್ವಿಟ್ಜರ್ಲ್ಯಾಂಡ್ ಕೂಡ ಈ ಸಮಸ್ಯೆ ಇದೆ. ಅದನ್ನು ತುಂಬ ಹಾಸ್ಯಮಯವಾಗಿ ಹೇಳಿರುವಂಥ ಚಿತ್ರ ಬೋನ್ ಶೋ ಸ್ವಿಟ್ಜರ್ಲ್ಯಾಂಡ್ ಅಂತ. ಆ ಚಿತ್ರ ಆರಂಭದ ಚಿತ್ರ ಆಗಿ ಪ್ರದರ್ಶನ ಆಗ್ತಾ ಇದೆ. ಅದರ ಹೊರತಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಚಿತ್ರೋತ್ಸವದ ಚಿತ್ರಗಳು ಆರಂಭ ಆಗ್ತವೆ. ಪ್ರತಿದಿನ 65 ಸ್ಕ್ರೀನ್ಗಳಲ್ಲಿ ಪ್ರದರ್ಶನಗಳು ಆರಂಭ ಆಗುತ್ತೆ. ಒರಾಯನ್ ಮಾಲಲ್ಲಿ 11 ಸ್ಕ್ರೀನ್ಗಳಲ್ಲಾಗುತ್ತೆ. ಸುಮಾರು 2800 ಜನ ನಾಳೆಯಿಂದ ಚಿತ್ರಗಳನ್ನು ವೀಕ್ಷಿಸಲಿದ್ದಾರೆ. ಅದರ ಹೊರತಾಗಿ ಕಲಾವಿದರ ಭವನ, ರಾಜಭವನ ಅಂತ ನಾವೇನು ಕರಿತೀವಿ, ಅಲ್ಲಿ ಒಂದು ಪ್ರದರ್ಶನ ಆಗುತ್ತೆ. ಅಲ್ಲಿ 90 ವರ್ಷದ ಕನ್ನಡ ಸಿನಿಮಾದ ಇತಿಹಾಸವನ್ನು ಕುರಿತಾದಂಥ ಚಿತ್ರಗಳು ಅಲ್ಲಿ ಪ್ರಾರಂಭ ಆಗುತ್ತೆ. ಅದರ ಹೊರತಾಗಿ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ಕೂಡ ಮಿಕ್ಕ ಚಿತ್ರಗಳು ಪ್ರದರ್ಶನ ಆಗುತ್ತೆ. ಹಾಗಾಗಿ 11+2 13 ಸ್ಕ್ರೀನ್ಗಳಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಜನ ಪ್ರತಿನಿತ್ಯ 65ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾಗಳನ್ನು ವೀಕ್ಷಿಸಲಿದ್ದಾರೆ. ಈ ಬಾರಿ ಚಿತ್ರೋತ್ಸವದಲ್ಲಿ ನಮ್ಮ ಕನ್ನಡದ ಸಿನಿಮಾಗಳು ಎಷ್ಟು ಸಿನಿಮಾಗಳು ಪ್ರದರ್ಶನ ಆಗ್ತಿದೆ ಸರ್? ಕಾಂಪಿಟೇಷನಲ್ ಸೆಕ್ಷನ್ನಲ್ಲಿ ಕನ್ನಡದ್ದು ಸುಮಾರು 14 ಚಿತ್ರಗಳು ಪ್ರದರ್ಶನ ಆಗ್ತಾ ಇದೆ. 12 ಚಿತ್ರಗಳು ಕನ್ನಡ ಸ್ಪರ್ಧಾ ವಿಭಾಗದಲ್ಲಿ, ಒಂದು ಚಿತ್ರ ಏಷ್ಯನ್ ಸ್ಪರ್ಧಾ ವಿಭಾಗದಲ್ಲಿ, ಇನ್ನೊಂದು ಚಿತ್ರ ಇಂಡಿಯನ್ ಸ್ಪರ್ಧಾ ವಿಭಾಗದಲ್ಲಿ. ಇದರ ಹೊರತಾಗಿ 11 ಚಿತ್ರಗಳು ಪಾಪ್ಯುಲರ್ ಎಂಟರ್ಟೈನ್ಮೆಂಟ್ ಅಂತ. ಅಂದರೆ ನಾವು ಯಾವಾಗಲೂ ನಾವೇನೇ ಹೇಳಿದ್ರು ಕಲಾತ್ಮಕ ಚಿತ್ರ ಅಂತ ಒಂದು ಟ್ಯಾಗ್ ಇದೆ, ಹಾಗೆಯೇ ಒಂದು ಪಾಪ್ಯುಲರ್ ಎಂಟರ್ಟೈನ್ಮೆಂಟ್ ಅಂತಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯ್ದು ಕೊಟ್ಟಿರುವಂಥ ಕಳೆದ ವರ್ಷದ ಪಾಪ್ಯುಲರ್ ಸಿನಿಮಾಗಳು 11 ಚಿತ್ರಗಳು ಪ್ರದರ್ಶನ ಆಗ್ತವೆ. ಹಾಗಾಗಿ ಒಟ್ಟು 40ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಈ ಬಾರಿ ಪ್ರದರ್ಶನ ಆಗ್ತಾ ಇದ್ದಾವೆ. ಈ 15th ಬಿಫೆಸ್ಟಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಸರ್ ಇವತ್ತು ಶಿವಣ್ಣ, ಡಾಲಿ ಧನಂಜಯ್ ಹಾಗೆ ಜಬ್ಬಾರ್ ಪಟೇಲ್ ಅವರು ಬರ್ತಾ ಇದ್ದಾರೆ. ಅವರು ಮಹಾರಾಷ್ಟ್ರದಲ್ಲಿ ದೊಡ್ಡ ಚಲನಚಿತ್ರ ನಿರ್ದೇಶಕರು, ರಂಗಭೂಮಿ ನಿರ್ದೇಶಕರು. ಅವರ ಹೊರತಾಗಿ ಇಬ್ಬರು ಹೊರಗಿನ ಚೆಕ್ ರಿಪಬ್ಲಿಕ್ಕಿಂದ ವಿಯೋರಾ ಅಂತ ಒಬ್ಬರು ಬರ್ತಾ ಇದ್ದಾರೆ. ಅದರ ಹೊರತಾಗಿ ಸುಮಾರು 9 ಜನ ಮಹಿಳಾ ಜೂರಿಗಳು ಈ ಸರಿ ಇರೋದು ವಿಶೇಷ. ಮಹಿಳಾ ಚಿತ್ರಗಳ ಒಂದು ದೊಡ್ಡ ಒಂದು ಸಂಖ್ಯೆಯೇ ಇದೆ. ಅದರ ಕುರಿತು ಒಂದು ಸಂವಾದ ಕೂಡ ನಮ್ಮ ಕರ್ನಾಟಕ ಲೇಖಕಿಯರ ಸಂಘ ನಡೆಸ್ಕೊಡ್ತಾ ಇದೆ. ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಈ ವರ್ಷ. ಜೊತೆಗೆ ಈ ವರ್ಷ ಮಾನವೀಯ ನೆಲೆ ಮತ್ತು ಜಾತಿ ತಾರತಮ್ಯ ಆಗಿರ್ಬೋದು, ಈ ಥರದ ಸಾಮಾಜಿಕ ಸಮಸ್ಯೆಗಳು ಕುರಿತಾದ ಕೂಡ ಒಂದು ಥೀಮ್ ಬೇಸ್ಡ್ ಸಿನಿಮಾಗಳು ಕೂಡ ನಮ್ಮಲ್ಲಿ ಪ್ರದರ್ಶನ ಆಗ್ತಾ ಇದೆ. ಮುಖ್ಯವಾಗಿ ಫಿಪ್ರೆಸ್ಕಿ ಮತ್ತು ನೆಟ್ ಪ್ಯಾಕ್ ಅಂತ ಇನ್ನೆರಡು ವಿಭಾಗಗಳಿದೆ. ಈ 2 ವಿಭಾಗಗಳ ವಿಶೇಷ ಏನು ಅಂದರೆ, ಫಿಪ್ರೆಸ್ಕಿ ಅಂತಂದರೆ ಇಂಟರ್ನ್ಯಾಷನಲ್ ಕ್ರಿಟಿಕ್ಸು ಸೇರಿಸಿ ಮಾಡಿಕೊಂಡಿರುವಂಥ ಸಂಸ್ಥೆ. ಇವರು ಪ್ರತಿ ಚಿತ್ರೋತ್ಸವದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ, ಫಿಪ್ರೆಸ್ಕಿ ಪ್ರಶಸ್ತಿ ಅಂತ. ಅವರು ಆಯ್ದ 8 ಚಿತ್ರಗಳಿಗೆ ಪ್ರದರ್ಶನ ಆಗುತ್ತೆ. ಅವರು ಒಂದು ಚಿತ್ರಕ್ಕೆ ಪ್ರಶಸ್ತಿ ಕೂಡ ಈ ಬೆಂಗಳೂರು ಚಿತ್ರೋತ್ಸವದಲ್ಲಿ ಕೊಡ್ತಾರೆ. ನೆಟ್ ಪ್ಯಾಕ್ ಅಂತಂದರೆ ನಮ್ಮ ಇದು ಏನು ಏಷ್ಯನ್ ನೆಟ್ವರ್ಕ್ ಚಿತ್ರಗಳ ಪ್ರದರ್ಶನ ಆಗುತ್ತೆ. ಒಂದು ಕನ್ನಡ ಚಿತ್ರಕ್ಕೆ ಪ್ರಶಸ್ತಿ ಕೊಡ್ತಾರೆ. ಆ ಚಿತ್ರ ಬೇರೆ ಬೇರೆ ಚಿತ್ರೋತ್ಸವಕ್ಕೆ ಹೋಗುತ್ತೆ ಇಲ್ಲಿಂದ. ಹಾಗಾಗಿ ಕನ್ನಡದಲ್ಲಿ 3 ಪ್ರಶಸ್ತಿಗಳು. ಮೊದಲನೇ ಅತ್ಯುತ್ತಮ ಚಿತ್ರ, ಎರಡನೇ ಅತ್ಯುತ್ತಮ ಚಿತ್ರ 10 ಲಕ್ಷ ರೂಪಾಯಿ ಬರುತ್ತೆ ಮೊದಲನೇದಕ್ಕೆ, ಎರಡನೇದಕ್ಕೆ 5 ಲಕ್ಷ, ಮೂರನೇದಕ್ಕೆ 3 ಲಕ್ಷ. ಹಾಗಾಗಿ ಅದರಲ್ಲಿ ಅಲ್ಲಿ 3, ಇಂಡಿಯನ್ನಲ್ಲಿ 3, ಏಷ್ಯನ್ನಲ್ಲಿ 3 ಚಿತ್ರಗಳು ಪ್ರಶಸ್ತಿಗೆ ಭಾಜನವಾಗ್ತವೆ. ಇದೆದ್ದು ದೊಡ್ಡ ವಿಶೇಷ. ನಮಗೆ ತುಂಬ ಹೆಮ್ಮೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಬಗ್ಗೆ. ಯಾಕೆ ಅಂತಂದರೆ ಜಗತ್ತಿನಲ್ಲಿ 2000ಕ್ಕೂ ಹೆಚ್ಚು, 5,000ಕ್ಕೂ ಹೆಚ್ಚು ಚಿತ್ರೋತ್ಸವಗಳು ಪ್ರತಿ ವರ್ಷ ಆಗುತ್ತೆ. ಅದರಲ್ಲಿ ನಿರ್ಮಾಪಕರ ಸಂಘ, ಅಂತಾರಾಷ್ಟ್ರೀಯ ನಿರ್ಮಾಪಕರ ಸಂಘ ರೆಕಗ್ನೈಸ್ ಮಾಡಿರೋದು 43 ಚಿತ್ರೋತ್ಸವಗಳನ್ನು ಮಾತ್ರ. ಆ 43 ಚಿತ್ರೋತ್ಸವಗಳಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಕೂಡ ಒಂದು ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆ. FIAFI ಅಕ್ರಿಡೇಷನ್ ಬೆಲ್ಜಿಯಂನಿಂದ ಸಿಗುವಂಥ ಒಂದು ಸಂಸ್ಥೆ ರೆಕಗ್ನೈಸ್ ಮಾಡಿರುವಂಥ ಚಿತ್ರೋತ್ಸವ. ಹಾಗಾಗಿ ಇದಕ್ಕೊಂದು ಅಧಿಕೃತವಾದ ಮನ್ನಣೆ ಇದೆ. ಇಡೀ ಜಗತ್ತು ಬೆಂಗಳೂರನ್ನ ಇಡೀ ಜಗತ್ತಿಗೆ ಪ್ರದರ್ಶನ ಮಾಡುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಹಾಗಾಗಿ ಇದನ್ನು 7 ದಿನಗಳ ಕಾಲ ನಮಗೊಂಥರ ತೀರ್ಥಕ್ಷೇತ್ರ ಇದ್ದ ಹಾಗೆ. ನಾವು ಯಾವಾಗಲೂ ಭಕ್ತಾದಿಗಳು ಪ್ರತಿ ವರ್ಷ ಕಾಶಿಗೋ ಮತ್ತು ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ತೀರ್ಥಕ್ಷೇತ್ರ ಹೋಗ್ತಾರೆ. ನಮಗಿದು ಸಿನಿಮಾದವ್ರಿಗೆ ಇದೇ ತೀರ್ಥಕ್ಷೇತ್ರ. CM DCM ಬಿಟ್ಟು ಬೇರೆ ಯಾರೆಲ್ಲ ಇರ್ತಾರೆ ಸರ್ ಚಿತ್ರೋತ್ಸವದಲ್ಲಿ? ಬೇರೆ ಬೇರೆ ತುಂಬ ಅತಿಥಿಗಳು ಬರ್ತಾ ಇದ್ದಾರೆ. ಮುಖ್ಯವಾಗಿ ಅವರೆಲ್ಲರೂ ಸಿನಿಮಾ ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಅವರ ಬಿಡುವೆ ಹೇಗಿರುತ್ತೆ ಗೊತ್ತಿಲ್ಲ. ಇವತ್ತು ಮುಖ್ಯವಾಗಿ ಚಲನಚಿತ್ರದಿಂದ ನಾನಾಗಲೇದಾಗಿ ಜಬ್ಬಾರ್ ಪಟೇಲು, ಶಿವರಾಜ್ ಕುಮಾರ್, ಡಾಲಿ ಧನಂಜಯ್ ಅವರು ರಾಯಭಾರಿಯಾಗಿದ್ದಾರೆ ಈ ಬಾರಿಯ ಚಿತ್ರೋತ್ಸವಕ್ಕೆ. ಇದು ಒಂದು ವಿಶೇಷವಾದ ಮೆರುಗನ್ನು ಕೊಡುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಮ್ಮ
ಭಾರತಕ್ಕೆ 3 ಬಾರಿ ಗ್ರಾಮಿ ಅವಾರ್ಡ್ಸ್ ತಂದುಕೊಟ್ಟ. ಅದು ಮುಖ್ಯವಾದ್ದು. ಪ್ರತಿ ಸರಿ ರಿಕಿ ಕೇಜ್ ಅವರು ಈಗ 1 ಗಂಟೆಗಳ ಕಾಲ ಇಲ್ಲಿ ಸೇರಿಸುವಂಥ ಅತಿಥಿಗಳನ್ನು ರಂಜಿಸಲಿದ್ದಾರೆ ತಮ್ಮ ಸಂಗೀತೆಯ ಸುಧೆಯ ಮೂಲಕ. ಯಾವೆಲ್ಲ ಹಾಡುಗಳನ್ನ ಗೊತ್ತಿಲ್ಲ, ಅದು ನೀವು ಇಲ್ಲಿ ಡಿಮ್ಯಾಂಡ್ ಮಾಡಿ ಹಾಡಿಸ್ಕೋಬೇಕು. ಅದು ಬಹುಶಃ ಬೇರೆ ಬೇರೆ ಎಲ್ಲ ಭಾಷೆಯ ಹಾಡುಗಳು ಇರ್ತವೆ ಅಂತ ಕಾಣುತ್ತೆ. ಪ್ರಾಯಶಃ ಕನ್ನಡ ಹಾಡಿಗೂ ಮಹತ್ವ ಇದ್ದೇ ಇರುತ್ತೆ. ಕರ್ನಾಟಕದಲ್ಲಿ, ನಮ್ಮ ನೆಲದಲ್ಲಿ, ನಮ್ಮ ವಿಧಾನಸೌಧದ ಮುಂದೆ ನಡೀತಾ ಇರೋದಲ್ಲಿ ಕನ್ನಡ ಹಾಡು ಇದ್ದೇ ಇರುತ್ತೆ, ಅದಕ್ಕೂ ಮಹತ್ವ ಇರುತ್ತೆ. ಕಳೆದ ವರ್ಷ ನಾವು ನೆನೆಸ್ಕೊಳ್ಳೋದಾದ್ರೆ ಛತ್ರಿಗಳು ಹಿಡ್ಕೊಂಡು ಇನಾಗ್ರಲ್ ಫಂಕ್ಷನ್ ಮಾಡಿದ್ರು. ಮಳೆ ಬರ್ತಿತ್ತು. ರಜನಿಕಾಂತ್ ಅವರು ಜೂನಿಯರ್ ಎನ್ಟಿಆರ್ ಆಯ್ತು, ಹೌದು. ಎಲ್ಲ ಸೇರಿದಂತೆ ಎಲ್ಲ ಛತ್ರಿಗಳು ಹಿಡ್ಕೊಂಡು ಇಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಟ್ಟಿದ್ರು. ಈ ಬಾರಿ ಬಿಸಿಲು ಚೆನ್ನಾಗಿದೆ, ಇಳಿ ಸಂಜೆ ಚೆನ್ನಾಗಿದೆ. ಈ ಇಳಿ ಸಂಜೆಯ ಸಂಭ್ರಮಕ್ಕೆ ನಾವೆಲ್ಲರೂ ಕಾದಿದ್ದೀವಿ ನಿಮ್ಮ ಜೊತೆ. ಇದನ್ನು ಪ್ರಾಯಶಃ ಪ್ರೇಕ್ಷಕರು ಕೂಡ ಅವರವರ ಮನೆಯಲ್ಲಿ ಕುಳಿತು ನೋಡುವಂಥ ಅವಕಾಶ ಕೂಡ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನು ಸಮಾರಂಭದ ಬಗ್ಗೆ ಮಾತಾಡೋದು, ಅದು ಬ್ಯಾಂಕ್ವೆಟ್ ಹಾಲಲ್ಲಿ ಮಾರ್ಚ್ 7ನೇ ತಾರೀಕು ಸಂಜೆ ಇಲ್ಲಿ ಸಮಾರಂಭ ನಡೆಯುತ್ತೆ. ನಾವು ರಾಜ್ಯಪಾಲರನ್ನು ಆಹ್ವಾನಿಸಿದ್ವಿ. ಅನಿವಾರ್ಯ ಕಾರಣಗಳಿಂದ ಅವರು ಅತಿಥಿಗಳಾಗಿ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಅತಿಥಿಗಳಿಂದ ನಾವು ಇನ್ನು ಕ್ರೋಢೀಕರಿಸ್ತಾ ಇದ್ದೀವಿ. ಆವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ವಿಧಾನಸೌಧದ ಒಳಗಡೆ ಬ್ಯಾಂಕ್ವೆಟ್ ಹಾಲಲ್ಲಿ ನಡೆಯುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್. ನಿಮ್ಮೆಲ್ಲರ ಸಹಕಾರ.